ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ. ಆದ್ದರಿಂದ ಅವರ ಮಹಿಮೆಯನ್ನು ಜಗನ್ನಾಥದಾಸರು ಹೇಳಿದಂತಹ 2 ಪದ್ಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಆರಾಧಿಪ ಭಕ್ತರ ಭೀಷ್ಟ ಪೂರೈಸುವೆ ಪ್ರಭುವೇ ಬಾರೋ. ರಾಜವಂಶೋದ್ಭವನ ಪಾದ ರಾಜೇವ ಭೃಂಗನೆ ಬಾರೋ. ರಾಜಾಧಿರಾಜರುಳು ವಿರಾಜಿಸುವ ಚಲುವನೇ ಬಾರೋ. ವ್ಯಾಸರಾಯನೆನಿಸಿ ನೃಪನ ಕ್ಲೇಶ ಕಳೆದವನೆ ಬಾರೋ. ಶ್ರೀ ಸುಧೀಂದ್ರಕರ ಸಂಜಾತ ವಾಸುದೇವಾರ್ಚಕನೆ ಬಾರೋ. ಸನ್ಯಾಸ ಕುಲದೀಪ ಬಾರೋ ಸನ್ನುತ ಮಹಿಮನೆ ಬಾರೋ. ಮಾನ್ಯ ಜಗನ್ನಾಥ ವಿಠ್ಠಲ ಪ್ರಪನ್ನ ಜನರ ಪ್ರಿಯ ಬಾರೋ ಬಾರೋ ಗುರು ರಾಘವೇಂದ್ರ. 3 ನುಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳವರೇ ಬನ್ನಿ, ನೀವು ಎಂಥವರು ಅಂತಂದರೆ ಕರುಣಾ ಸಮುದ್ರರಾಗಿದ್ದೀರಿ. ಯಾರು ಭಕ್ತಿಯಿಂದ ನಿಮ್ಮನ್ನು ಕರೆಯುತ್ತಾರೆಯೋ ಅಂತಹ ಭಕ್ತರಿಗೆ ಹತ್ತಿರ ಬರ್ತೀರಿ ನೀವು. ಅಷ್ಟೇ ಅಲ್ಲ, ಆರಾಧಿಪ ಭಕ್ತರ ಅಭೀಷ್ಟವ ಪೂರೈಸುವ ಪ್ರಭುವೇ ಬಾರ. ಯಾರು ಭಕ್ತಿಯಿಂದ ನಿಮ್ಮ ಆರಾಧನೆ ಮಾಡುತ್ತಾರೆಯೋ, ನಿಮ್ಮ ಸೇವೆಯನ್ನು ಮಾಡುತ್ತಾರೆಯೋ ಅಂಥವರ ಎಲ್ಲ ಅಭೀಷ್ಟಗಳನ್ನು ಪೂರೈಸುವಂತಹ ಪ್ರಭುಗಳೇ ಬನ್ರಪ್ಪ, ಬಂದು ನನ್ನ ಮೇಲೆ ಅನುಗ್ರಹ ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜವಂಶೋದ್ಭವನ ಪಾದ ರಾಜೀವ ಭೃಂಗನೆ ಬಾರ. ಪರಮಾತ್ಮ ರಘುಕುಲದಲ್ಲಿ ಹುಟ್ಟಿದಂತಹ ಶ್ರೀರಾಮಚಂದ್ರನ ಪಾದ ಪೂಜೆಯನ್ನು ಮಾಡುವಂತಹ ಆ ಪಾದ ಕಮಲದಲ್ಲಿಯೇ ಯಾವಾಗಲೂ ಭೃಂಗದಂತೆ ಇರುವಂತಹ ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ಪರಮಾತ್ಮನ ಪಾದದಲ್ಲಿಯೇ ಮನಸ್ಸಿಟ್ಟು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ರಾಜೀವ ಭೃಂಗನೆ ಅಂತ ಹೇಳ್ತಾ ಇದ್ದಾರೆ. ಆ ಪಾದ ಕಮಲದಲ್ಲಿ ಭೃಂಗ ಹುಳದಂತೆ, ಹೇಗೆ ಕಮಲದಲ್ಲಿ ಆ ಭೃಂಗ ಹುಳ ಅಲ್ಲೇ ಕೂತಿರುತ್ತೆ, ಹಾಗೆ ಪರಮಾತ್ಮನ ಪಾದ ಕಮಲದಲ್ಲಿ, ರಾಮಚಂದ್ರ ದೇವರ ಪಾದ ಕಮಲದಲ್ಲಿ ಭೃಂಗ ಹುಳದಂತೆ ಇರುವ ಬನ್ರಪ್ಪ ರಾಘವೇಂದ್ರ ಸ್ವಾಮಿಗಳವರೇ ಬನ್ನಿ. ರಾಜಾಧಿರಾಜರುಳು ವಿರಾಜಿಸುವ ಚಲುವ ಬಾರೋ. ಎಲ್ಲ ರಾಜಾಧಿರಾಜರಲ್ಲಿ ಇರುವಂತಹ, ಅಲ್ಲಿ ವಿರಾಜಿಸುವಂತಹ ಚಲುವ ರಾಘವೇಂದ್ರರೇ ಬನ್ಯಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವ್ಯಾಸರಾಯನೆನೆಸಿ ನೃಪನ ಕ್ಲೇಶ ಕಳೆದವನೇ ಬಾರ. ರಾಘವೇಂದ್ರ ಸ್ವಾಮಿಗಳವರೇ ಮೊದಲು ವ್ಯಾಸರಾಯರಾಗಿ ಆ ಕೃಷ್ಣದೇವರಾಯನ ದುಃಖವನ್ನು ದೂರ ಮಾಡಿದಂತಹ ರಾಯರೇ ಬನ್ನಿ ಅಂತ ಹೇಳಿ ಕರೀತಾ ಇದ್ದಾರೆ. ಶ್ರೀ ಸುಧೀಂದ್ರಕರ ಸಂಜಾತ ವಾಸುದೇವಾರ್ಚಕನೇ ಬಾರ. ಆ ಸುಧೀಂದ್ರರು ಇಂದ ಪೂಜಿತವಾಗಿರುವಂತಹ ವಾಸುದೇವನ ಪೂಜೆ ಮಾಡುವಂತಹ ರಾಯರೇ ಬನ್ರಪ್ಪ, ಭಕ್ತಿಯಿಂದ ಕರಿತಾ ಇದ್ದೀನಿ, ಬಂದು ನಮ್ಮ ಮೇಲೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ಕರಿತಾ ಇದ್ದಾರೆ.
ಸನ್ಯಾಸ ಕುಲದೀಪ ಬಾರೋ. ಸನ್ಯಾಸಿಗಳಲ್ಲಿ ದೀಪದಂತೆ ಶ್ರೇಷ್ಠರಾಗಿರುವವರೇ ಬರ್ರೆಪ್ಪ. ಸನ್ನುತ ಮಹಿಮನೆ ಬಾರ. ಯಾರು ನಿಮ್ಮನ್ನು ಭಕ್ತಿಯಿಂದ ನಿಮ್ಮ ಮಹಿಮೆಯನ್ನು ಸ್ತೋತ್ರ ಮಾಡುತ್ತಾರೆಯೋ ಅಂತರ ಹತ್ತಿರ ಬನ್ನಿಪ್ಪ. ಮಾನ್ಯ ಜಗನ್ನಾಥ ವಿಠಲ ಪ್ರಪನ್ನ ಜನರ ಪ್ರಿಯವಾರ. ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಜಗನ್ನಾಥ ವಿಠಲನ ಯಾರು ಶರಣು ಬಂದಿದ್ದಾರೆಯೋ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳ್ಕೊಂಡು ಪರಮಾತ್ಮನ ಶರಣು ಬಂದಿದ್ದಾರೆಯೋ ಅಂತಹ ಭಕ್ತ ಜನರ ಪ್ರಿಯರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳವರೇ, ಬನ್ನಿ, ಬಂದು ಅನುಗ್ರಹ ಮಾಡ್ರಪ್ಪ. ಕರುಣಾ ಸಮುದ್ರರಾಗಿರುವಂತಹ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಬಂದು ಅನುಗ್ರಹ ಮಾಡಿರಿ. ಯಾರು ನಿಮಗೆ ಶರಣು ಬಂದಿದ್ದಾರೆ ಅಂತಹ ಭಕ್ತರ ಅಭೀಷ್ಟಗಳನ್ನೆಲ್ಲ ಪೂರೈಸುವಂತಹ ಪ್ರಭುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳೇ, ಬನ್ನಿ, ನನ್ನ ಅಭೀಷ್ಟಗಳನ್ನು ಪೂರ್ತಿ ಮಾಡಿರಿ, ನನ್ನ ಮೇಲೆ ಅನುಗ್ರಹ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಅದೇ ಜಗನ್ನಾಥ ದಾಸರು ಇನ್ನೊಂದು ಹಾಡನ್ನು ಬರೆದಿದ್ದಾರೆ. ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತವೆನುತ ಮಾತಲಾಲಿಸೋ. ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಪಾವನ ಗಾತ್ರ ಸುದೇವವರನೆ ತವ ಸೇವಕ ಜನರೊಳಗಾಡಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಘನ್ನ ಮಹಿಮ ಜಗನ್ನಾಥ ವಿಠಲರೆಯ ನಿನ್ನಾರಾಧನೆ ಮಾಡಿಸೋ. ರಾಘವೇಂದ್ರ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಯಾರು ರಾಘವೇಂದ್ರ ಸ್ವಾಮಿಗಳವರ ಶರಣು ಹೋಗ್ತಾರೆಯೋ, ಕೃಪಾಸಾಗರರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳವರೇ, ಯಾರು ನಿಮಗೆ ಶರಣು ಬಂದಿದ್ದಾರೆ, ನೀವೆಂಥ ಕೃಪಾಸಾಗರು ಅಂದರೆ ಅವರಿಗೆ ಬಂದಂತೆ ನಾವು ಎಲ್ಲ ರೋಗಗಳನ್ನು ಪರಿಹಾರ ಮಾಡ್ತೀವಿ. ಅಂತಹ ನಿಮಗೆ ನಾನು ಶರಣು ಬಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಗುರುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರೇ, ನಾನು ನಿಮಗೆ ಶರಣು ಬಂದಿದ್ದೇನೆ, ನನ್ನ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿರಿ. ಯಾಕೆಂದರೆ ನೀವು ಕರುಣಾ ಸಮುದ್ರರಾಗಿದ್ದೀರಿ, ಪರಿಹಾರ ಮಾಡಿ ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಸಂತತ ದುರ್ಮತ ಧ್ವಾಂತ ದಿವಾಕರ. ಅನೇಕ ದುರ್ಮತಗಳು ಬಂದಿವೆ. ಆ ಎಲ್ಲ ದುರ್ಮತಗಳು ಅನ್ನುವಂತಹ ಕತ್ತಲೆಗೆ ನೀವು ಹೇಗಿದ್ದೀರಿ ಅಂದರೆ ದಿವಾಕರನಂತೆ ಇದ್ದೀರಿ, ಸೂರ್ಯನಂತೆ ಇದ್ದೀರಿ. ಸೂರ್ಯನ ಉದಯ ಆದಾಕ್ಷಣ ಕತ್ತಲೆ ಎಲ್ಲ ಮಾಯ ಹೋಗುತ್ತೆ. ಹಾಗೆ ನೀವು ಅವತಾರ ತೆಗೆದುಕೊಂಡು ರಾಘವೇಂದ್ರ ಸ್ವಾಮಿಗಳಾಗಿ ಅನೇಕ ಗ್ರಂಥಗಳನ್ನು ಬರೆದಿದ್ದೆ. ಬರೆದು ಆ ದುರ್ಮತಗಳನ್ನೆಲ್ಲ ತಪ್ಪು ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿರುವಂತಹ ಮಾರ್ಗವೇ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಮಾರ್ಗದಲ್ಲಿ ನಡೆದವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂಥೇಳಿ ಆ ದುರ್ಮತಗಳನ್ನೆಲ್ಲ ನಿವಾರಣೆ ಮಾಡಿ ಶ್ರೀಮದಾಚಾರ್ಯರು ಹೇಳಿದಂತಹ ಮತವೇ ಸರಿಯಾದ ಮತ
ಅಂಥೇಳಿ ಹೇಗೆ ಸೂರ್ಯ ಬಂದಾಕ್ಷಣ ಕತ್ತಲೆ ಮಾಯವಾಗುತ್ತೋ ಹಾಗೆ ರಾಘವೇಂದ್ರ ಸ್ವಾಮಿಗಳವರು ಬಂದಿರುವಂತಹ ದುರ್ಮತಗಳನ್ನೆಲ್ಲ ದೂರ ಸರಿಸಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಶ್ರೀಮದಾಚಾರ್ಯರ ಮತವನ್ನು ಬೆಳಕಿಗೆ ತಂದಿದ್ದಾರೆ. ಸಂತವೆನುತ ಮಾತಲಾಲಿಸು, ಎಲ್ಲ ಸಂತರಿಂದ ವಂದ್ಯರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳವರೇ, ನಾನು ನಿಮ್ಮ ಕಾಲಿಗೆ ಬಿದ್ದಿದ್ದೇನೆ, ನಿಮಗೆ ಶರಣು ಬಂದಿದ್ದೇನೆ. ನನ್ನ ಮಾತನ್ನು ಕೇಳ್ರಿ, ನನ್ನ ಪ್ರಾರ್ಥನೆಯನ್ನು ಕೇಳ್ರಿ, ನನ್ನ ಮೇಲೆ ಅನುಗ್ರಹ ಮಾಡ್ರಿ. ಪಾವನಗಾತ್ರ ಸುದೇವವರನೇ, ಶ್ರೇಷ್ಠರಾಗಿರುವಂತಹ ಪವಿತ್ರರಾಗಿರುವಂತಹ ಸುದೇವವರರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳವರೇ, ಸೇವಕ ಜನರೊಳಗಾಡಿಸೋ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಸೇವಕ ಜನರಲ್ಲಿ ಭಕ್ತರಾಗಿರುವಂತಹ ಭಕ್ತ ಜನರೊಳಗೆ ನನ್ನನ್ನು ಇಡು. ಅಂದರೆ ನಾನು ತಪ್ಪು ಮಾರ್ಗಕ್ಕೆ ಹೋಗೋದಿಲ್ಲ, ಸರಿಯಾದ ಮಾರ್ಗದಲ್ಲಿರ್ತೇನೆ. ಇಲ್ಲದೇ ಇದ್ರೆ ತಪ್ಪು ಮಾರ್ಗಕ್ಕೆ ಹೋಗಿ ಮತ್ತೆ ಪಾಪಕ್ಕೊಳಗಾಗ್ತೇನೆ. ಸೇವಕರು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಆ ಭಕ್ತರ ಜನರ ಮಧ್ಯದಲ್ಲಿ ನನ್ನನ್ನಿಡು. ಆವಾಗಲೇ ನಾನು ಈ ಭವಸಾಗರದಿಂದ ದೂರ ಆಗ್ತೇನೆ, ಭವರೋಗದಿಂದ ದೂರ ಆಗ್ತೇನೆ. ಆದ್ದರಿಂದ ಗುರುಗಳಾಗಿರುವಂತಹ ನಿಮಗೆ ನಾನು ಶರಣು ಬಂದಿದ್ದೇನೆ. ನನ್ನ ಈ ಭವರೋಗವನ್ನು ಪರಿಹಾರ ಮಾಡಿರಿ. ಆ ಪರಿಹಾರ ಮಾಡಬೇಕಾಗಿದ್ದರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿರುವಂತಹ ಶ್ರೀಮದಾಚಾರ್ಯರ ಮತದಲ್ಲಿಯೇ ನಾನು ಇರುವಂತೆ ಮಾಡಿರಿ. ಅದನ್ನು ಸರಿಯಾಗಿ ಅನುಕರಣೆ ಮಾಡುವಂತೆ ಮಾಡಿರಿ. ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡಿರಿ. ಪಾವನಗಾತ್ರ ಸುದೇವವರನೇ, ಅತ್ಯಂತ ಪವಿತ್ರರಾಗಿರುವಂತಹ ವರವನ್ನು ಕೊಡುವಂತಹ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಏನು ಅಂತಂದರೆ, ತವ ಸೇವಕ ಜನರೊಳಗಾಡಿಸೋ. ನನಗಿನ್ನೇನು ಮಾಡಬೇಡ್ರಿ. ನಿಮ್ಮ ಸೇವಕರಾಗಿರುವಂತಹ ನಿಮ್ಮ ಭಕ್ತರಾಗಿರುವಂತಹ ಜನರಲ್ಲಿ ನನ್ನನ್ನಿಡ್ರಿ. ಅಂದರೆ ನಾನು ಅವರನ್ನು ನೋಡಿಕೊಂಡು ಆ ರೀತಿಯಾಗಿ ಆಚರಣೆ ಮಾಡ್ತೇನೆ. ತಪ್ಪು ಮಾಡಿದಾಗ ಅವರು ನನ್ನನ್ನು ಹೀಗೆ ಮಾಡಬೇಡ ಅಂಥೇಳಿ ಸರಿಯಾದ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಆಗಲೇ ನಾನು ಈ ಭವರೋಗದಿಂದ ಮುಕ್ತನಾಗ್ತೇನೆ. ಕೃಪಾಸಾಗರರಾಗಿರುವಂತಹ ರಾಯರೇ, ನಿಮಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ನಿಮ್ಮ ಸೇವಕರಾಗಿರುವಂತಹ ಭಕ್ತ ಜನರಲ್ಲಿ ನನ್ನನ್ನು ಇಡ್ರಿ. ಸರಿಯಾದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗ್ರಿ. ತಾರತಮ್ಯ ಜ್ಞಾನವನ್ನು ತಿಳಿಸ್ರಿ. ಅಂದಾಗಲೇ ಮಾತ್ರ ನಾನು ಈ ಸಂಸಾರ ಅನ್ನುವಂತಹ ಸಾಗರದಿಂದ ಹೊರಗೆ ಬರ್ತೇನೆ. ಆ ದುರ್ಮತಗಳ ಕತ್ತಲೆಯಿಂದ ಹೊರಗೆ ಬರ್ತೇನೆ, ಬೆಳಕಿಗೆ ಬರ್ತೇನೆ. ಹಾಗಾಗಬೇಕಾಗಿದ್ದರೆ
ನಿಮ್ಮ ಸೇವಕ ಜನರಲ್ಲಿಯೇ ನನ್ನನ್ನಿಡ್ರಿ. ಯಾರು ಸರಿಯಾಗಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ವರ್ಣಾಶ್ರಮ ಧರ್ಮವನ್ನು ಮಾಡ್ತಾ ಇರ್ತಾರೆಯೋ ಅಂಥವರ ಸೇವಕನಾಗಿ ನನ್ನನ್ನಿಡ್ರಿ. ಅವ್ರ ಜೊತೆಗೇ ಇದ್ದರೆ ನಾನು ಸರಿಯಾದ ಮಾರ್ಗದಲ್ಲಿರ್ತೇನೆ, ಪರಮಾತ್ಮನ ಅನುಗ್ರಹ ಆಗುತ್ತೆ. ಅವರು ಘನ್ನ ಮಹಿಮ ಜಗನ್ನಾಥ ವಿಠ್ಠಲರೇಯ, ಅಗಾಧ ಮಹಿಮನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ವಿಠ್ಠಲನ ಆರಾಧನೆಯನ್ನು ನನ್ನಿಂದ ಮಾಡಿಸ್ರಪ್ಪ. ನೋಡ್ರಿ ಏನು ಕೇಳ್ತಾರೆ, ನಾವು ಹೋಗಿ ಏನೇನೋ ಕೇಳ್ತೇವೆ, ಅವ್ರೇನು ಕೇಳ್ತಾ ಇದ್ದಾರೆ ನೋಡ್ರಿ. ಈ ಭವರೋಗದಿಂದ ಪಾರಾಗಬೇಕಾಗಿದ್ದರೆ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಆರಾಧನೆಯನ್ನು ಸತತ ಮಾಡ್ತಾ ಇರಬೇಕು. ಸತತ ಸ್ಮರಣೆ ಇರಬೇಕು. ಆಗಲೇ ನಾವು ಈ ಸಂಸಾರ ಅನ್ನುವಂಥ ಭವರೋಗದಿಂದ ಪಾರಾಗ್ತೇವೆ. ಆ ರೀತಿಯಾಗಿ ಕೃಪಾ ಸಮುದ್ರರಾಗಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರೇ, ನಿಮಗೆ ಶರಣು ಬಂದಿದ್ದೇನೆ. ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡಿ. ಭವಸಾಗರದಿಂದ ಪಾರು ಮಾಡಬೇಕಾಗಿದ್ದರೆ ಆ ಪರಮಾತ್ಮನ ಭಕ್ತರಲ್ಲಿ ನನ್ನನ್ನಿಡ್ರಿ. ಭಕ್ತರಲ್ಲಿಟ್ಟು ಯಾವಾಗಲೂ ಆ ಪರಮಾತ್ಮನ ಭಕ್ತರ ಜೊತೆಗೆ ಇರಬೇಕು. ಪರಮಾತ್ಮನ ನೈವೇದ್ಯವನ್ನೇ ತಿನ್ನಬೇಕು. ಪರಮಾತ್ಮನ ಪ್ರಾರ್ಥನೆಯನ್ನೇ ಮಾಡ್ತಾ ಇರಬೇಕು. ಹಗಲು ಎರಳು ಆ ಪರಮಾತ್ಮನ ಧ್ಯಾನ ಮಾಡುವಂತಹ ಅನುಗ್ರಹ ನನಗಾಗಬೇಕಾಗಿದ್ದರೆ ನಿಮ್ಮ ಸೇವಕ ಜನರ ಮಧ್ಯದಲ್ಲಿ ನನ್ನ ನೀಡಿ. ಘನ್ನ ಮಹಿಮ ಜಗನ್ನಾಥ ವಿಠ್ಠಲರೇ, ಅನಂತ ಮಹಿಮನಾಗಿರುವಂತಹ, ಮಹಾಮಹಿಮನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ, ಅನಂತ ಮಹಿಮನಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಆರಾಧನೆ ಯಾವಾಗಲೂ ಆಗುವಂತೆ ಮಾಡ್ರಪ್ಪ. ರಾಘವೇಂದ್ರ ಸ್ವಾಮಿಗಳವರೇ ನಿಮಗೆ ಇದನ್ನೇ ಪ್ರಾರ್ಥನೆ ಮಾಡ್ತಾರೆ. ಆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಆರಾಧನೆಯನ್ನೇ ನಾನು ಮಾಡ್ತಾ ಇರಬೇಕು. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಆ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ನೆನೆಸಬೇಕಾಗಿದ್ದರೆ ಆ ಘನಮಹಿಮನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆ ತಿಳಿದಾಗಲೇ ಆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ನನ್ನೊಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಸರ್ವತ್ರದಲ್ಲಿದ್ದಾನೆ, ಅವನೇ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ, ಅವನಿಂದಲೇ ಈ ಜಗತ್ತು ನಡೀತಾ ಇದೆ ಅಂಥೇಳಿ ಇದು ಬರಬೇಕು. ಹಾಗೆ ಬರಬೇಕಾಗಿದ್ದರೆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಘನ್ನ ಮಹಿಮಾ ಅಂತ ಇದೆ. ಆ ಪರಮಾತ್ಮನ ಮಹಿಮೆ ಎಷ್ಟಿದೆ, ಅನಂತ ಅನಂತ ಮಹಿಮೆಗಳು. ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆ ಅನಂತವಾಗಿದೆ.
ಆ ಪರಮಾತ್ಮನ ಮಹಿಮೆಯನ್ನು ಯಾವಾಗಲೂ ನಾನು ಸ್ಮರಣೆ ಮಾಡುವಂತೆ ಮಾಡ್ರಪ್ಪ. ರಾಘವೇಂದ್ರ ಸ್ವಾಮಿಗಳವರೇ, ನಿನಗೆ ಇದೇ ಪ್ರಾರ್ಥನೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಆಗಲೇ ನಾವು ಈ ಭವಸಾಗರದಿಂದ ದೂರ ಆಗ್ತೇವೆ. ಭವಸಾಗರದಲ್ಲಿ ಬಿದ್ದು ಬಿಟ್ಟಿದ್ದೇವೆ. ಕರುಣಾ ಸಮುದ್ರರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರೇ, ನಿಮಗೆ ನಾನು ಶರಣು ಬಂದಿದ್ದೇನೆ. ಶರಣು ಬಂದಿರುವಂತಹ ನನ್ನನ್ನು ರಕ್ಷಣೆ ಮಾಡಿರಿ. ರಕ್ಷಣೆ ಮಾಡಿ ಕತ್ತಲೆಯಲ್ಲಿ ಬಿದ್ದಿರುವಂತಹ ನನಗೆ ಆ ಸೂರ್ಯನಂತೆ ಬಂದು ಸರಿಯಾದ ಮಾರ್ಗವನ್ನು ತೋರಿಸಿ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಶ್ರೀಮದಾಚಾರ್ಯರು ಹೇಳಿದಂತೆ ಹರಿ ಸರ್ವೋತ್ತಮವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಪಂಚಭೇದ ಜ್ಞಾನವನ್ನು ತಿಳಿದುಕೊಂಡು ಆ ಸರಿಯಾದ ಮಾರ್ಗದಲ್ಲಿ ನಾನು ನಡೆಯುವಂತೆ ನನ್ನನ್ನು ಅನುಗ್ರಹ ಮಾಡಿರಿ. ಆಗಲೇ ನಾನು ಈ ಭವರೋಗದಿಂದ ದೂರ ಆಗ್ತೇನೆ. ಕೃಪಾಸಾಗರರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರೇ, ನನ್ನ ಮೇಲೆ ಅನುಗ್ರಹ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಮೂರೇ ನುಡಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅರ್ಥ ತಿಳಿದುಕೊಂಡು ಹಾಡನ್ನು ಹಾಡ್ರಿ, ಅಷ್ಟೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. ಆಗ ರಾಘವೇಂದ್ರ ಸ್ವಾಮಿಗಳವರು ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಇಷ್ಟಿವತ್ತು ಹೇಳಿದ್ದೇನೆ. ನಾಳಿನ ದಿವಸ ಮತ್ತೆ ಅವರ ಮಹಿಮೆಯನ್ನು ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.